अस्सलामुअलैकुम वरहमतुल्लाहि वबरकातुहू। अबू शमा काजी यूट्यूब चैनल में आपका इस्तकबाल है। इलेक्शन कमीशन ऑफ इंडिया की जानिब से मुल्क भारत सारे आवाम के लिए, खुसूसन सूबे कर्नाटक के अंदर चंद महीने में असेंबली इलेक्शन यानी एमएलए इलेक्शन आने वाले हैं, जिसमें अपना वोट चलाने के लिए वोटर आईडी सख्त जरूरी है। वोटर आईडी के लिए अपने मोबाइल फोन के प्ले स्टोर के जरिए से वोटर हेल्पलाइन, जिसमें शहादत के सफेद अंगूठे वाला निशान है, इसको पहले डाउनलोड करें। ओपन करने के बाद डिस्क्लेमर वाला ऑप्शन आएगा, उसके नीचे आई अग्री का बटन आएगा, इसको क्लिक करें। फिर नेक्स्ट वाला बटन दबाएं। उसके बाद अपना लैंग्वेज यानी भाषा को सिलेक्ट करें, जिसमें 12 लैंग्वेज हैं, जिसमें आप अपनी जो भाषा ऑपरेटिंग कर सकते हैं उसको सिलेक्ट करें। गेट स्टार्ट वाला बटन क्लिक करें। वहां पर सर्च के ऊपर इलेक्शन कमीशन ऑफ इंडिया का लिखा हुआ है, ऑप्शन आएगा। उसके नीचे सर्च वाला ऑप्शन है, जहां पर अपना नाम, अपना सही नाम, नंबर 2 अपने वालिद का नाम, नंबर 3 अपनी एज उम्र, नंबर 4 लड़का या लड़की मेल फीमेल, उसके बाद अपना सूबा, अपना डिस्ट्रिक्ट, फिर अपने असेंबली का नाम डालकर सर्च करें। जो हजरात का वोटर आईडी में नाम गलत है, वोटर रजिस्ट्रेशन ऑप्शन क्लिक करें। वहां पर चौथा ऑप्शन कलेक्शन ऑफ एंट्रीज फॉर्म नंबर 8 को क्लिक करें। वहां अपना मोबाइल नंबर डालें। इसके बाद ओटीपी आएगा, उसके जरिए से अपना वोटर आईडी दुरुस्त कर लें। जो हजरात नया वोटर आईडी बनाना चाहते हैं वो भी वोटर रजिस्ट्रेशन ऑप्शन में जाएं, वो या दूसरा ऑप्शन न्यू वोटर रजिस्ट्रेशन फॉर्म नंबर 6 में जाकर अपना वोटर कार्ड बना लें। वोट हमारा दस्तूरी हक है। इसके लिए जरूरी दस्तावेजात अपने आधार कार्ड, पैन कार्ड और अपना घर का इलेक्ट्रिकल बिल, ड्राइविंग लाइसेंस, बर्थ सर्टिफिकेट, राशन कार्ड, इसमें से कोई एक जरूर उसमें डालें। नाज़रीन से गुजारिश है, आप हमारे यूट्यूब चैनल अबू शमा काजी के अंदर आपकी खिदमत में हम आपको आसानी से समझाने के लिए एक उर्दू हिंदी के अंदर और एक कन्नड़ा के अंदर एक 2 वीडियो पूरे मुकम्मल प्ले स्टोर का हम आपकी खिदमत में पेश कर रहे हैं। नाज़रीन से गुजारिश है, हमारे अबू शमा काजी यूट्यूब चैनल को आप लाइक करें, सब्सक्राइब करें, शेयर करें। वीडियो आपकी खिदमत में पेश है, वीडियो को बनाएगा साहब। ಈಗ ಟಾಪಿಕ್ ಅಲ್ಲಿ ಹೋಗ್ಬಿಡೋಣ। ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಸರ್ಚ್ ಬಾರ್ ಅಲ್ಲಿ ವೋಟರ್ ಹೆಲ್ಪ್ ಲೈನ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನ್ ನಮ್ಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಅಪ್ಲಿಕೇಶನ್ ಕಾಣಿಸಿದ ಮೇಲೆ ಇಲ್ಲಿ ಇನ್ಸ್ಟಾಲ್ ಅಂತ ಕಾಣ್ತಾ ಇದೆಯಲ್ಲ, ಈ ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡಿ. ಈ ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡಿದಾಗ ಆ ಅಪ್ಲಿಕೇಶನ್ ನಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ಮೇಲೆ ನಮಗೆ ಇಲ್ಲಿ ಓಪನ್ ಎಂದು ಆಪ್ಷನ್ ಕಾಣಿಸುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಓಪನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ. ಅದರ ಮೇಲೆ ಟ್ಯಾಪ್ ಮಾಡಿದಾಗ ಆ ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಓಪನ್ ಆಗಿದೆ. ಇಲ್ಲಿ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಲ್ಲ, ಇಲ್ಲಿ ಅಗ್ರಿ ಅಂತ ಟಿಕ್ ಮಾಡಿ ಮುಂದ್ಗಡೆ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ಈ ನೆಕ್ಸ್ಟ್ ಎಂಬ ಬಟನ್ ಮೇಲೆ ಟ್ಯಾಪ್ ಮಾಡಿ. ಈ ಬಟನ್ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, EVP ಅಂತ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನಮಗೆ ಕಂಟಿನ್ಯೂ ಕೇಳುತ್ತೆ, ಹಾಗೂ ಕೆಲವು ಪರ್ಮಿಷನ್ಸ್ ಕೇಳುತ್ತೆ, ಅಲೋ ಮಾಡಿ. ಇಲ್ಲಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ಈ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಾವು ನಮ್ಮ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಸೆಂಡ್ OTP ಅಂತ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ಈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ನಾವೇನು ಮೊಬೈಲ್ ನಂಬರ್ ಟೈಪ್ ಮಾಡಿರ್ತೀವಿ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTP ಅನ್ನು ನಾವು ಇಲ್ಲಿ ಕೆಳಗಡೆ OTP ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಾವು ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಈಗ ನನಗೆ ಒಂದು OTP ಬಂದಿದೆ. ಆ OTP ಅನ್ನ ಇಲ್ಲಿ OTP ಜಾಗದಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ, ಹಾಗೂ ಎಂಟರ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದಮೇಲೆ
ನೆಕ್ಸ್ಟ್ ನಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಯುವರ್ ನೇಮ್ ಅಂದ್ರೆ ನಿಮ್ಮ ನೇಮ್ ಅನ್ನ ಯಾವ ರೀತಿ ಹುಡುಕಬಹುದು ಅಂತಂದ್ರೆ ಸರ್ಚ್ ಬೈ ಬಾರ್ಕೋಡ್, ಸರ್ಚ್ ಬೈ ಡೀಟೇಲ್ಸ್ ಅಂಡ್ ಸರ್ಚ್ ಬೈ ಎಪಿಕ್ ನಂಬರ್ ಇಂದ ನಿಮ್ಮ ಹೆಸರನ್ನ ನೀವು ಹುಡುಕಬಹುದು. ಇಲ್ಲಿ ಬಾರ್ಕೋಡ್ ಅಂದ್ರೆ ಇಲಾಖೆಯಿಂದ ನೀಡಿರ್ತಕ್ಕಂಥ ಒಂದು ಬಾರ್ಕೋಡ್ ಅನ್ನು ನಾವು ಸ್ಕ್ಯಾನ್ ಮಾಡಿದಾಗ ನಮ್ಮ ಡೀಟೇಲ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸರ್ಚ್ ಬೈ ಡೀಟೇಲ್ಸ್ ಅಂದ್ರೆ ನಮ್ಮ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡೋದ್ರ ಮೂಲಕ ನಮ್ಮ ಹೆಸರನ್ನ ಇಲ್ಲಿ ನಾವು ಹುಡುಕಬಹುದು. ಇದಲ್ಲದೆ ಮೂರನೇ ಆಪ್ಷನ್ ಇದೆಯಲ್ಲ ಸರ್ಚ್ ಬೈ ಎಪಿಕ್ ನಂಬರ್ ಅಂತೇಳಿ, ಈ ಮೂರನೇ ಆಪ್ಷನ್ ತುಂಬಾ ಈಸಿ ಆಗಿದ್ದು ನಾವು ಎಪಿಕ್ ಕಾರ್ಡ್ ನಂಬರ್ ಮೂಲಕ ನಮ್ಮ ಹೆಸರನ್ನ ನಾವು ಹುಡುಕಬಹುದು. ಉದಾಹರಣೆಗೆ ಇಲ್ಲಿ ನಾನು ಒಂದು ಎಪಿಕ್ ಕಾರ್ಡ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ. ಈ ಎಪಿಕ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಸರ್ಚ್ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದಾಗ ಆ ವೋಟರ್ ಕಾರ್ಡ್, ಆ ಎಪಿಕ್ ಕಾರ್ಡ್ಗೆ ಸಂಬಂಧಿಸಿದ ಡೀಟೇಲ್ಸ್ ಇದೆಯಲ್ಲ ಅದು ನಮಗೆ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ನಾವು ಇದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇದು ನಾವೇ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ನಾವು ಇದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇದು ನಾವೇನ ಅಲ್ವಾ ಅಂತೇಳಿ. ಇಲ್ಲಿ ಕೆಳಗಡೆ ಇಟ್ಸ್ ಮೀ ಅಂತಿದೆಯಲ್ಲ ಇಲ್ಲಿ ನಾವೇ ಆಗಿದ್ರೆ ಈ ಇಟ್ಸ್ ಮೀ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ಇಲ್ಲಿ ಆ ಹೆಸರು ಇದೆಯಲ್ಲ ಅದನ್ನ ಮೊಬೈಲ್ ನಂಬರ್ಗೆ ಇದು ಕನ್ಫರ್ಮ್ ಅಂದ್ರೆ ಈ ಎಪಿಕ್ ಕಾರ್ಡ್ಗೆ ಈ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡ್ಬೇಕಾ ಅಂತ ಹೇಳಿ ಕೇಳುತ್ತೆ. ನಾವು ಇಲ್ಲಿ ಎಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮೇಲ್ಗಡೆ ಮೊಬೈಲ್ ನಂಬರ್ ಕಾಣಿಸ್ತಾ ಇದೆಯಲ್ಲ ಅದರ ಪಕ್ಕದಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣಿಸ್ತಾ ಇದೆ, ಅಲ್ಲಿ ಬೇಕಾದ್ರೆ ಟ್ಯಾಪ್ ಮಾಡಿ ನೀವು ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ಈಗ ನಾನು ಮೊಬೈಲ್ ನಂಬರ್ ಇದೇ ಇರುವುದರಿಂದ ನಾನು ಇಲ್ಲಿ ಎಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಎಸ್ ಅಂತ ಕೊಟ್ಟ ಮೇಲೆ ನೋಡಿ ಇಲ್ಲಿ ಯುವರ್ ಮೊಬೈಲ್ ನಂಬರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಲಿಂಕ್ಡ್ ವಿತ್ ಯುವರ್ ಎಪಿಕ್, ಥ್ಯಾಂಕ್ ಯು ಅಂತೇಳಿ ಕೇಳ್ತದೆ. ಇಲ್ಲಿ ನಾವು ಓಕೆ ಅನ್ನ ಟ್ಯಾಪ್ ಮಾಡಿ. ಓಕೆ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ನಾವೇನು ವೋಟರ್ ಐ ಡಿ ಕಾರ್ಡ್ ಅನ್ನ ಎಂಟರ್ ಮಾಡಿರ್ತೀವಿ ಆ ಕಾರ್ಡ್ಗೆ ಸಂಬಂಧಿಸಿದ ಮಾಹಿತಿ ಇಲ್ಲಿ ನಮಗೆ ಓಪನ್ ಆಗತ್ತೆ. ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಏನಾದರೂ ತಿದ್ದುಪಡಿ ಮಾಡಬೇಕಾದಲ್ಲಿ ಇಲ್ಲಿ ಮಾಡಿಫೈ ಅಂತ ಇದೆಯಲ್ಲ ಕೆಳಗಡೆ, ಈ ಮಾಡಿಫೈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಆ ಪೆನ್ಸಿಲ್ ಮೇಲೆ ಟ್ಯಾಪ್ ಮಾಡಿ ನಾವು ಕರೆಕ್ಷನ್ ಮಾಡ್ಕೋಬಹುದು. ಫೋಟೋ, ಹೆಸರು, ಬೇರೆ ಎಲ್ಲಾ ಮಾಹಿತಿ ನಾವು ಏನು ಮಾಹಿತಿ ಅದನ್ನ ತಿದ್ದುಪಡಿ ಮಾಡ್ಕೋಬಹುದು. ಇಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರೋದ್ರಿಂದ ಇಲ್ಲಿ ಕೆಳಗಡೆ ವೆರಿಫೈ ಅಂತ ಇದೆಯಲ್ಲ ಇಲ್ಲಿ ವೆರಿಫೈ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು. ಈ ವೆರಿಫೈ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಎಪಿಕ್ ಕಾರ್ಡ್ ವೆರಿಫೈಡ್ ಆಗಿದೆ, ಅದಕ್ಕೆ ನೀವು ಕನ್ಫರ್ಮ್ ಮಾಡಲು ಒಂದು ರೆಸಿಡೆನ್ಸಿಯಲ್ ಒಂದು ಐ ಡಿ ಪ್ರೂಫ್ ಅನ್ನು ನೀವು ಅಪ್ಲೋಡ್ ಮಾಡ್ಬೇಕಂತೇಳಿ ಹೇಳುತ್ತೆ. ಇಲ್ಲಿ ನೀವು ಓಕೆ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಓಕೆ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಒಂದು ಲೊಕೇಶನ್ ಅನ್ನು ನೀವು ನಿಮ್ಮ ಲೊಕೇಶನ್ ಅನ್ನು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡ ಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ನಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾವನ್ನು ಸೆಟ್ ಮಾಡಿಕೊಂಡು ಈಗ ನಾವು ಒಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು. ಈಗ ನಾನು ಉದಾಹರಣೆಗೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನ ಒಂದು ಫೋಟೋ ತೆಗೆದುಕೊಂಡು ಅದನ್ನ ಕ್ರಾಪ್ ಮಾಡಬೇಕಾಗತ್ತೆ. ಕ್ರಾಪ್ ಮಾಡಿಕೊಂಡು ಮೇಲ್ಗಡೆ ಕ್ರಾಪ್ ಅಂತಿದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿ. ಕ್ರಾಪ್ ಎಂಬ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದಾಗ ಈ ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ್ಮೇಲೆ ಅದರ ಪಕ್ಕದಲ್ಲಿ ಟೈಪ್ ಆಫ್ ಡಾಕ್ಯುಮೆಂಟ್ ಇರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿದಾಗ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಹೆಸರನ್ನು ನಾವು ಇಲ್ಲಿ ಸೆಟ್ ಮಾಡಬೇಕು. ಇಲ್ಲಿ ನನ್ನ ಆಧಾರ್ ಕಾರ್ಡ್ ಅಂತ ಸೆಟ್ ಮಾಡ್ತಾ ಇದೀನಿ. ಮತ್ತೆ ಕೆಳಗಡೆ ಕನ್ಫರ್ಮ್ ಬಟನ್ ಮೇಲೆ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಥ್ಯಾಂಕ್ ಯು, ಯು ಹ್ಯಾವ್ ಸಕ್ಸಸ್ಫುಲಿ ವೆರಿಫೈಡ್ ಯುವರ್ ಡೀಟೇಲ್ಸ್ ಫಾರ್ ಎಪಿಕ್ ಅಂತೇಳಿ ನಮ್ಮ ಎಪಿಕ್ ಕಾರ್ಡ್ ನಂಬರ್ ಕಾಣಿಸುತ್ತೆ. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಪೋಲಿಂಗ್ ಸ್ಟೇಷನ್ ಫೀಡ್ಬ್ಯಾಕ್ ಕೇಳ್ತಾರೆ. ಇಲ್ಲಿ ನಾವು ಈ ಸ್ಟೇಟ್ಮೆಂಟ್ಸ್ ಗಳಿಗೆ ಎಸ್ ಆರ್ ನೋ ಆಪ್ಷನ್ ಆನ್ಸರ್ ಅನ್ನ ಕೊಡಬೇಕಾಗತ್ತೆ. ನೀವು ನಿಮ್ಮ ಪೋಲಿಂಗ್ ಸ್ಟೇಷನ್ ಇನ್ಫಾರ್ಮೇಶನ್ ಫೀಡ್ಬ್ಯಾಕ್ ಕೊಡಿ. ಅದಾದ್ಮೇಲೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೇಮ್ ಆಫ್ ಬಿಲ್ಡಿಂಗ್, ನಿಮ್ಮ ಬಿಲ್ಡಿಂಗ್ ಅಂದ್ರೆ ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ ಹೆಸರನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ ಹೆಸರನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಅದರ ಕೆಳಗಡೆ ಸ್ಟ್ರೀಟ್ ಅಥವಾ ಏರಿಯಾನ ನೀವು ಎಂಟರ್ ಮಾಡಬೇಕು. ನೆಕ್ಸ್ಟ್ ಆ ವಿಲೇಜ್ ನೇಮ್ ಅನ್ನ ನೀವು ಟೈಪ್ ಮಾಡಬೇಕು. ನೆಕ್ಸ್ಟ್ ಪೋಸ್ಟ್ ಆಫೀಸ್ ಅನ್ನು ನೀವು ಟೈಪ್ ಮಾಡಬೇಕು. ಅದಾದ್ಮೇಲೆ ಪಿನ್ ಕೋಡ್ ಅನ್ನ ಎಂಟರ್ ಮಾಡಬೇಕು. ಈ ಪಿನ್ ಕೋಡ್ ಅನ್ನು ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂಡ್ ಗೋ ಫಾರ್ ಫ್ಯಾಮಿಲಿ ಟ್ಯಾಗಿಂಗ್ ಅಂತಿದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಬೇಕು. ಅದರ ಮೇಲೆ ಟ್ಯಾಪ್ ಮಾಡೋಕ್ಕಿಂತ ಮೊದಲು ಮತ್ತೊಮ್ಮೆ ನೀವೇನೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರಿ ಅದನ್ನ ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳಿ. ನೆಕ್ಸ್ಟ್ ಅದನ್ನ ಪರಿಶೀಲಿಸಿಕೊಂಡ ಮೇಲೆ ಇಲ್ಲಿ ಸಬ್ಮಿಟ್ ಅಂಡ್ ಗೋ ಫಾರ್ ಫ್ಯಾಮಿಲಿ ಟ್ಯಾಗಿಂಗ್ ಇದೆಯಲ್ಲ ಅಂದ್ರೆ ಈಗ ನಾವು ಮನೆಯ ಮುಖ್ಯಸ್ಥರನ್ನ ಮಾತ್ರ ನಾವು ಆಡ್ ಮಾಡಿದ್ವಿ. ಈಗ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮತದಾರರನ್ನ ನಾವೀಗ ಟ್ಯಾಗ್ ಮಾಡಬೇಕಾಗತ್ತೆ. ಈಗ ಟ್ಯಾಗ್ ಮಾಡಬೇಕಾದ್ರೆ ಈ ಆಪ್ಷನ್ ಅಲ್ಲಿ ಎರಡೂ ಯೂಸ್ ಮಾಡಬಹುದು, ಅಥವಾ ಕೆಳಗಡೆ ಸ್ಕಿಪ್ ಅಂಡ್ ಗೋ ಫಾರ್ ಫ್ಯಾಮಿಲಿ ಟ್ಯಾಗಿಂಗ್ ಇದಿಲ್ಲ ಅದರ ಮೇಲೆ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ. ಅದರ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಮೇಲ್ಗಡೆ ಮೊದಲನೇ ಆಪ್ಷನ್ ಆಡ್ ಫ್ಯಾಮಿಲಿ ಮೆಂಬರ್ ಅಂತ ಕಾಣಿಸ್ತಾ ಇಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ. ಅದರ ಮೇಲೆ ಟ್ಯಾಪ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೇಮ್ ನೋಡಿ ಸರ್ಚ್ ಬೈ ಎಪಿಕ್ ನಂಬರ್ ಈ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು
ನಾವು ನೆಕ್ಸ್ಟ್ ಮತ್ತೊಬ್ಬರ ಈ ಎಲೆಕ್ಷನ್ ಕಾರ್ಡ್ ವೋಟರ್ ಕಾರ್ಡ್ ಐ ಡಿ ನಂಬರನ್ನು ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಸರ್ಚ್ ಮಾಡಿದ್ಮೇಲೆ ನೆಕ್ಸ್ಟ್ ಅವರ ಡೀಟೇಲ್ಸ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಆ ಎಲ್ಲ ಡೀಟೇಲ್ಸನ್ನು ನಾವಿಲ್ಲಿ ಒಮ್ಮೆ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನಾದರೂ ಮಾಡಿಫೈ ಇದ್ದರೆ ಮಾಡಿಫೈ ಮಾಡ್ಕೊಳ್ಬಹುದು, ಅಥವಾ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿತ್ತಂತಂದರೆ ಇಲ್ಲಿ ಈ ಕಡೆ ಆ್ಯಡ್ ಸಿಂಬಲ್ ಕಾಣಿಸೋದಿಲ್ಲ, ಅದರ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಮ್ಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಡಸ್ ದಿಸ್ ಮೆಂಬರ್ ಲಿವ್ ವಿತ್ ಯು ಅಂದರೆ ಇವರು ನಿಮ್ಮ ಜೊತೆ ವಾಸ ಮಾಡ್ತಾ ಇದಾರ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಕೊಡಿ. ನೆಕ್ಸ್ಟ್ ಅದಾದಮೇಲೆ ಟೈಪ್ ಆಫ್ ರಿಲೇಷನ್ ನಿಮ್ಮ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ಸುಮಾರಷ್ಟು ರಿಲೇಷನ್ಶಿಪ್ಸ್ ಕಾಣಿಸುತ್ತೆ. ಮುಖ್ಯಸ್ಥರೊಂದಿಗೆ ಇವರು ಯಾವ ಸಂಬಂಧವನ್ನು ಹೊಂದಿದ್ದಾರೆ ಎಂಬುದನ್ನು ಇಲ್ಲಿ ನಾವು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ರಿಲೇಟಿವ್ ಫೋನ್ ನಂಬರ್ ಬೇಕಾದರೆ ನೀವು ಇಲ್ಲಿ ಆ್ಯಡ್ ಮಾಡಬಹುದು. ಈ ಫೋನ್ ನಂಬರನ್ನು ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂಡ್ ಆ್ಯಡ್ ಮೋರ್ ಅಂತ ಕಾಣಿಸ್ತಾ ಇಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ. ಇದರ ಮೇಲೆ ಟ್ಯಾಪ್ ಮಾಡಿದಾಗ ಈ ಮೆಂಬರನ್ನು ನಾವು ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಮತ್ತೆ ಇನ್ನು ಬೇಕಾದರೆ ಇನ್ನೊಬ್ಬರನ್ನ ಆ್ಯಡ್ ಮಾಡ್ಕೋಬಹುದು. ಅದಕ್ಕೆ ಇಲ್ಲಿ ಮೇಲ್ಗಡೆ ಸಿಂಬಲ್ ಕಾಣಿಸ್ತಾ ಇಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಹೀಗೆ ನೆಕ್ಸ್ಟ್ ಮತ್ತೆ ಎಪಿಕ್ ಕಾರ್ಡನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಸೇಮ್ ಡೀಟೇಲ್ಸ್ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡಿ. ಇದೇ ರೀತಿ ನಾವು ಎಷ್ಟೇ ನಮ್ಮ ಮನಿ ಮೆಂಬರ್ಸನ್ನು ನಾವು ಬೇಕಾದರೆ ಆ್ಯಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಪ್ರಾಸ್ಪೆಕ್ಟಿವ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಆಪ್ಷನ್ ಮೂಲಕ ನಾವು ಈಗ 16 ವರ್ಷ ತುಂಬಿದ ಹಾಗೂ 1/1/2020ಕ್ಕೆ 18 ವರ್ಷ ತುಂಬಿರದ ಮತದಾರರನ್ನ ನಾವಿಲ್ಲಿ ಸೇರ್ಪಡೆ ಮಾಡಬಹುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ 18 ವರ್ಷ ತುಂಬಿದವರು ಇದ್ದರೆ ಇಲ್ಲಿ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಈ ಆಪ್ಷನ್ ಮೂಲಕ ನೀವು ಎಲ್ಲ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ ನೀವು ಸೇರ್ಪಡೆಯನ್ನ ಮಾಡಬಹುದು. ಈ ಮನೆಯ ಎಲ್ಲಾ ಮೆಂಬರ್ಸ್ ಅನ್ನ ಆಡ್ ಮಾಡಿದೀನಿ. ಆಡ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಕೆಳಗಡೆ ಫೈನಲೈಸ್ ಮೈ ಫ್ಯಾಮಿಲಿ ಟ್ರೀ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ. ಅದರ ಮೇಲೆ ಟ್ಯಾಪ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಓಕೆ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ. ಅದರ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ನಾವು ನಮ್ಮ ಫ್ಯಾಮಿಲಿಯನ್ನ ಟ್ಯಾಗ್ ಮಾಡಿದೀವಿ ಅಂತೇಳಿ ಅರ್ಥ. ನಂತರ ನಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಮೈ ಸರ್ಟಿಫಿಕೇಟ್ ಅಂತಿದೆಯಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ ನಮ್ಮ ಒಂದು ಸರ್ಟಿಫಿಕೇಟ್ ಅನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅಲ್ಲಿಗೆ ನಾವು ನಮ್ಮ ಫ್ಯಾಮಿಲಿ ವೋಟರ್ ಐ ಡಿ ಕಾರ್ಡ್ಸ್ ಎಲ್ಲ ಟ್ಯಾಗ್ ಅಂದ್ರೆ ಫ್ಯಾಮಿಲಿ ಟ್ಯಾಗ್ ಮಾಡಿದೀವಿ ಅಂತೇಳಿ ಅರ್ಥ. ಮತ್ತೊಂದು ವಿಷಯ, ನೀವು ಮಾಡಿಫೈ ಮಾಡುವ ಸಂದರ್ಭದಲ್ಲಿ ನೀವು ಏನನ್ನ ಮಾಡಿಫೈ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಯನ್ನ ಕಂಪಲ್ಸರಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅದೊಂದು ಐ ಡಿ ಪ್ರೂಫ್ ಆಗಿರೋದ್ರಿಂದ ನೀವೇನೇ ತಿದ್ದುಪಡಿ ಮಾಡಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಆದ್ಮೇಲೆ ನೀವು ಸೇಫ್ಟಿಯಾಗಿ ಲಾಗೌಟ್ ಆಗಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಇದುವರೆಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. थैंक्स अ लॉट. जय हिंद. प्राप्त करने का एक सिंपल प्रोसेस बताऊंगा. इस वीडियो को देखकर आप अपने मोबाइल में वोटर हेल्पलाइन ऐप के माध्यम से न्यू वोटर रजिस्ट्रेशन फॉर्म 6 भरकर वोटर आईडी कार्ड के लिए अप्लाई कर सकते हैं. दोस्तों, सबसे पहले आप अपने मोबाइल में प्ले स्टोर को ओपन कीजिए. उसके अंदर वोटर हेल्पलाइन ऐप टाइप कीजिए और उसे सर्च कीजिए. अब आप वोटर हेल्पलाइन ऐप को अपने मोबाइल में इंस्टॉल कीजिए. ये बहुत ही इजीली इंस्टॉल हो जाता है. इसके बाद इसे ओपन कीजिए. इस प्रकार से वोटर हेल्पलाइन ऐप का डैशबोर्ड ओपन होता है. यहाँ वोटर रजिस्ट्रेशन पर क्लिक कीजिए. न्यू वोटर रजिस्ट्रेशन फॉर्म 6 को ओपन कीजिए. अब आप न्यू यूज़र पर क्लिक कीजिए और VHA रजिस्ट्रेशन में अपना मोबाइल नंबर टाइप कीजिए. सेंड OTP कीजिए. आपको एक OTP आपके मोबाइल पर प्राप्त होगा, जिसे आप यहाँ पर टाइप कीजिए. अपना ईमेल आईडी डालिए, एक नया पासवर्ड डालिए, उसे कंफर्म कीजिए और सबमिट कर दीजिए. अब दोबारा से आप अपना मोबाइल नंबर यहाँ पर टाइप करेंगे और सेंड OTP करेंगे. यहाँ पर आपको अपना OTP जो आपको मोबाइल पर प्राप्त हुआ है वो टाइप करना है, अपना पासवर्ड टाइप करना है और लॉगिन करना है. अब डैशबोर्ड में वोटर रजिस्ट्रेशन के आइकन पर आप क्लिक कीजिए. यहाँ आपको लैंग्वेज सेटिंग का ऑप्शन मिलता है, आप अपनी लैंग्वेज चेंज कर सकते हैं. अब आप
वोटर रजिस्ट्रेशन के ऑप्शन को ओपन कीजिए। यहाँ न्यू वोटर रजिस्ट्रेशन फॉर्म 6 पर क्लिक कीजिए। अब आपके सामने एक न्यू पेज ओपन होता है। इसमें आप चलो शुरू करते हैं के ऑप्शन पर क्लिक कीजिए। क्या आप पहली बार वोटर आईडी के लिए आवेदन कर रहे हैं? हाँ, मैं पहली बार आवेदन कर रहा हूँ का ऑप्शन सेलेक्ट कीजिए। नेक्स्ट पर क्लिक कीजिए। अब इस नए पेज पर आपको अपना स्टेट सेलेक्ट करना है, डिस्ट्रिक्ट सेलेक्ट करना है, विधानसभा क्षेत्र सेलेक्ट करना है और अपनी डेट ऑफ बर्थ की जानकारी देनी है। यहाँ आपको अपनी जन्म तिथि को प्रमाणित करने के लिए एक एज प्रूफ डॉक्यूमेंट भी अपलोड करना होगा। एज प्रूफ के लिए आप बर्थ सर्टिफिकेट, आधार कार्ड, 10th की मार्कशीट, पैन कार्ड, ड्राइविंग लाइसेंस आदि अपलोड कर सकते हैं। यहाँ मैं आपको समझाने के लिए डमी डाटा का यूज कर रहा हूँ। आप अपने डॉक्यूमेंट्स की सेल्फ अटेस्टेड कॉपी ही अपलोड करें। अब आप नेक्स्ट पर क्लिक कीजिए और अपनी पर्सनल डिटेल्स यहाँ पर डालिए। सबसे पहले आप अपना फ़ोटो अपलोड कीजिए। इसके लिए आप अपने कैमरे अथवा गैलरी का यूज कर सकते हैं। नेक्स्ट अब आप अपना जेंडर यहाँ सेलेक्ट करें, आपका नाम टाइप करें, आपका सरनेम टाइप करें, आपका आधार नंबर डालिए और अपना मोबाइल नंबर भी डालिए। यदि आप विकलांग हैं तो विकलांगता की किसी भी श्रेणी पर टिक करें और नेक्स्ट पर क्लिक करें। इस पेज पर आपको अपने रिलेटिव्स की जानकारी एंटर करनी है। आप अपने पिता, माता, पत्नी अथवा किसी कानूनी अभिभावक की जानकारी दे सकते हैं। उनका वोटर आईडी नंबर डालिए, उनका नाम एंटर कीजिए और उनका सरनेम टाइप कीजिए और नेक्स्ट पर क्लिक कर दीजिए। अब आपको अपने एड्रेस की जानकारी यहाँ पर एंटर करनी है। मकान नंबर, एरिया का नाम, आपके गांव का, शहर का नाम, आपके पोस्ट ऑफिस का नाम एंटर करना है, पिन कोड नंबर डालना है, तहसील का नाम डालना है। अब आपको अपने एड्रेस प्रूफ की सेल्फ अटेस्टेड कॉपी यहाँ अपलोड करनी है। आप अपने वाटर बिल, इलेक्ट्रिसिटी बिल, आधार कार्ड, राशन कार्ड, पासपोर्ट आदि में से कोई भी एक डॉक्यूमेंट यहाँ अपलोड कर सकते हैं। अब जैसे ही नेक्स्ट पर आप क्लिक करते हैं, आपके सामने एक डिक्लेरेशन फॉर्म ओपन होता है। इसमें आपको स्टेट सेलेक्ट करना है, डिस्ट्रिक्ट का नाम डालना है, डेट डालनी है और जहाँ से आप फॉर्म भर रहे हैं उस स्थान का नाम डालना है। सबमिट करने पर आपके सामने फॉर्म 6 का पूर्वावलोकन प्रीव्यू फॉर्म ओपन होता है। इसमें आप अपने द्वारा भरी गई डिटेल्स को चेक कर सकते हैं, उनकी पुष्टि कर सकते हैं। अब आप जैसे ही पुष्टि करें पर क्लिक करते हैं, आपका फॉर्म सबमिट हो जाता है और आपके पास एक रेफरल आईडी नंबर आता है। इस रेफरल आईडी नंबर से आप अपने फॉर्म का स्टेटस चेक कर सकते हैं। आपके द्वारा भरे गए फॉर्म के स्टेटस की जानकारी के लिए आप एक्सप्लोर पर क्लिक कीजिए। पहले से भरे हुए फॉर्म पर क्लिक कीजिए, अप्लाइड फॉर्म्स को सेलेक्ट कीजिए, आपकी रेफरेंस आईडी सेलेक्ट कीजिए और ट्रैक स्टेटस पर क्लिक कीजिए। ट्रैक एप्लीकेशन स्टेटस के द्वारा आप अपने फॉर्म के एक्सेप्ट अथवा रिजेक्ट होने की जानकारी प्राप्त कर सकते हैं। वोटर हेल्पलाइन ऐप के माध्यम से वोटर आईडी कार्ड में आधार नंबर जोड़ने के प्रोसेस के वीडियो का लिंक इस वीडियो के डिस्क्रिप्शन बॉक्स में दिया हुआ है, जिसे आप देख सकते हैं। दोस्तों, वोटर हेल्पलाइन ऐप से रिलेटेड आपकी कोई भी क्वेरी है तो आप कमेंट सेक्शन में लिखिए, मैं आपकी सहायता करने का पूरा प्रयास करूंगा। इसी प्रकार के